Kautilya, in his greatest work Arthashastra, has enumerated Saptanga theory. It means 7 elements of the state. It is characterized as organic unity. These 7 elements are regarded as limbs or angas of body politic. ಅಂದರೆ ಕೌಟಿಲ್ಯ ಅವರ ವರ್ಕ್ ಯಾವುದಿತ್ತು, ಅರ್ಥಶಾಸ್ತ್ರ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಈ ಸಪ್ತಾರ್ಕ ಥಿಯರಿನ ಪ್ರಪೋಸ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಈಸ್ ಮೆನ್ಷನ್ಡ್ ಅಬೌಟ್ ದ 7 elements ಆಫ್ ದ ಸ್ಟೇಟ್. ಅಂದರೆ ಒಂದು ಸ್ಟೇಟಿಗೆ 7 elements ಇದು ಬಾಡಿ ಥರ ಆಗುತ್ತೆ. ಇದನ್ನು ಅಂಗ ಅಂದರೆ ಬಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಹೀ ಸೈಡ್ ಇಟ್ ಈಸ್ ಇಂಪಾಸಿಬಲ್ ಟು ರನ್ ದ ಕಾರ್ಟ್ ವಿತ್ 1 wheel. ಕಾರ್ಟ್ನ ಒಂದು ವೀಲಲ್ಲಿ ಓಡ್ಸೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಕ್ಯಾರಿ ಔಟ್ ಸ್ಟೇಟ್ ಫಂಕ್ಷನ್ಸ್ ಬೈ ದ ಕಿಂಗ್ ಅಲೋನ್. ಮತ್ತು ಕಿಂಗ್ ಒಬ್ಬರೇ ಆ ಸ್ಟೇಟ್ ಫಂಕ್ಷನ್ಸ್ನ ನಡ್ಸೋಕ್ಕಾಗಲ್ಲ. ದೇರ್ ಫಾರ್ ಹಿ ಆರ್ಗ್ಯೂಡ್ ದ 7 elements ಆರ್ ನೆಸಸರಿ ಟು ರನ್ ದ ಅಡ್ಮಿನಿಸ್ಟ್ರೇಷನ್ ಪ್ರಾಪರ್ಲಿ. ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ನಡಿಬೇಕಂದ್ರೆ 7 elements ಬೇಕು ಅನ್ನೋದನ್ನ ಅವ್ರು ಹೇಳಿದರು. ಕೌಟಿಲ್ಯ ಕಂಪೇರ್ಡ್ ದ ಸ್ಟೇಟ್ ಟು ದಟ್ ಆಫ್ ಎ ಹ್ಯೂಮನ್ ಬಾಡಿ ವಿತ್ ಅದರ್ ಪಾರ್ಟ್ಸ್. ಸೊ ಹ್ಯೂಮನ್ ಬಾಡಿನ ಕಂಪೇರ್ ಮಾಡಿದ್ರು. ಈ ಅಡ್ಮಿನಿಸ್ಟ್ರೇಷನ್ ನಡ್ಸೋಕ್ಕೆ ಏನು ಎಲಿಮೆಂಟ್ಸ್ ಬೇಕೋ ಅದನ್ನು. ಇಫ್ ಎನಿ ಒನ್ ಆಫ್ ದ ಲಿಮ್ಸ್ ಸಫರ್ಸ್ ದ ಹ್ಯೂಮನ್ ಬಾಡಿ ಕೆನಾಟ್ ವರ್ಕ್. ಲೈಕ್ವೈಸ್ ಎನಿ ಒನ್ ಆಫ್ ದೀಸ್ ಎಲಿಮೆಂಟ್ಸ್ ಇಸ್ ಡಿಫೆಕ್ಟಿವ್, ದ ಸ್ಟೇಟ್ ಕೆನಾಟ್ ವರ್ಕ್ ವೆಲ್. ದ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ಈಚ್ ಪಾರ್ಟ್ ವುಡ್ ಡಿಪೆಂಡ್ ಅಪಾನ್ good condition of the rest of the elements. Saptanga theory consists of Swamin, Amatya, Janapada, Durga, treasury, army and friend. Okay, Saptanga theory, it consists of ಇದೆಲ್ಲ ಸ್ವಾಮಿನ್, ಅಮತ್ಯ, ಜನಪದ, ದುರ್ಗಾ, ಟ್ರೆಷರಿ ಇದೆಲ್ಲ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಈ 7 elements ಏನಿದೆ ಅದನ್ನು ಅರ್ಥಶಾಸ್ತ್ರದಲ್ಲಿ ಹೇಳಲಾಗಿದೆ. ಓಕೆ, ದಿಸ್ ಇಸ್ ವೆರಿ ಕ್ಲಿಯರ್ ದಟ್ ಕೌಟಿಲ್ಯ ರಿಗಾರ್ಡ್ ದ ಸ್ಟೇಟ್ ಆ್ಯಸ್ ಆರ್ಗ್ಯಾನಿಕ್ ಹೋಲ್. ಸೊ ಅಲ್ಲಿಗೆ ಕೌಟಿಲ್ಯ ಏನು ಅನ್ಕೋತಾರೆ, ಸ್ಟೇಟ್ನ ಒಂದು ಆರ್ಗ್ಯಾನಿಕ್ ಹೋಲ್ ಅಂತ ಅನ್ಕೋತಾರೆ. ಕಿಂಗ್ ಸ್ವಾಮಿನ್, ಕೌಟಿಲ್ಯ ಕನ್ಸಿಡರ್ ಸ್ವಾಮಿನ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ 7 elements. ಕೌಟಿಲ್ಯ ಕಿಂಗ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಕೋತಾರೆ 7 elementsಲ್ಲಿ. ಕಿಂಗ್ ಇಸ್ ದ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ದ ಸ್ಟೇಟ್. ಹೀ ವಾಸ್ ದ ಸೋರ್ಸ್ ಆ್ಯಂಡ್ ದ ಸೆಂಟರ್ ಆಫ್ ದ ಅಥಾರಿಟಿ. ಸೊ ಕಿಂಗ್ ಇಸ್ ಇಂಡಿಸ್ಪೆನ್ಸಿಬಲ್ ಆ್ಯಂಡ್ ಹೀ ಇಸ್ ದ ಸೋರ್ಸ್ ಆ್ಯಂಡ್ ಸೆಂಟರ್ ಆಫ್ ದ ಅಥಾರಿಟಿ. ದ ಕಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್, law and justice. The head of administration, law and justice. In the other elements are to work properly, the king should be good, capable and foresighted. ಅಂದರೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡಿಬೇಕು ಅಂದರೆ ಕಿಂಗು ಗುಡ್, ಕೇಪಬಲ್ ಆ್ಯಂಡ್ ಫೋರ್ಸೈಟೆಡ್ ಆಗಿರಬೇಕು. ದ ಕಿಂಗ್ ಮಸ್ಟ್ ಹ್ಯಾವ್ ಬಾರ್ನ್ ಇನ್ ಅ ಸ್ಟ್ರಾಂಗ್ ನೋಬಲ್ ಫ್ಯಾಮಿಲಿ ಆ್ಯಂಡ್ ಶುಡ್ ಬಿ ಕರೇಜಿಯಸ್, ಟ್ರೂತ್ಫುಲ್ ಆ್ಯಂಡ್ ರೆಸಲ್ಯೂಟ್ನೆಸ್ ಆಫ್ ದ ಸ್ಪಿರಿಟ್. ಸೊ ಕಿಂಗ್ ನೋಬಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರಬೇಕು, ಕರೇಜಿಯಸ್ ಆಗಿರಬೇಕು, ಟ್ರೂತ್ಫುಲ್ ಆಗಿರಬೇಕು. ಕೌಟಿಲ್ಯ ಆಲ್ಸೋ ಮೆನ್ಷನ್ ದ ಫಾಲೋಯಿಂಗ್ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಆಫ್ ಪ್ರೊಫೌಂಡ್ ನಾಲೆಜ್, ಗುಡ್ ಮೆಮೊರಿ ಆ್ಯಂಡ್ ಅ ಸ್ಟ್ರಾಂಗ್ ಮೈಂಡ್. ಅಂದರೆ ಕಿಂಗಿಗೆ ಪ್ರೊಫೌಂಡ್ ನಾಲೆಜ್ ಇರಬೇಕು, ಗುಡ್ ಮೆಮೊರಿ ಇರಬೇಕು, ಸ್ಟ್ರಾಂಗ್ ಮೈಂಡ್ ಇರಬೇಕು, ಡಿಗ್ನಿಟಿ, ಕೆಪಾಸಿಟಿ ಟು ಗಾರ್ಡ್ ಅಗೇನ್ಸ್ಟ್ ಡೇಂಜರ್ಸ್ ಆಫ್ ಕ್ಯಾಲಮಿಟೀಸ್. ಅಂದರೆ ಯಾವುದೇ ಕ್ಯಾಲಮಿಟೀಸ್ನ ಗಾರ್ಡ್ ಮಾಡೋವಂಥ ಕೆಪಾಸಿಟಿ ಇರಬೇಕು ಕಿಂಗ್ಗೆ. ಹಿ ಶುಡ್ ಪ್ರೊಟೆಕ್ಟ್ ಹಿಸ್ ಸಬ್ಜೆಕ್ಟ್ಸ್ ಪ್ರಾಪರ್ಲಿ, ಇಂಪಾರ್ಷಿಯಲಿ ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಜಸ್ಟಿಸ್. ಅವ್ರ ಸಬ್ಜೆಕ್ಟ್ಸ್ನ ಅವರು ಪ್ರೊಟೆಕ್ಟ್ ಮಾಡಬೇಕು ಜಸ್ಟಿಸ್ ಮೇಲೆ. ಹೀ ಹ್ಯಾಸ್ ಟು ಲುಕ್ ಆಫ್ಟರ್ ಹಿಸ್ ಪೀಪಲ್ ಆ್ಯಸ್ ಹಿಸ್ ಚಿಲ್ಡ್ರನ್. ಸೊ ಅಲ್ಲಿಗೆ ಅವರು ಚಿಲ್ಡ್ರನ್ ಥರ ನೋಡ್ಕೋಬೇಕು. ದ ಕಿಂಗ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಹಿಸ್ ಇಂಟ್ರೆಸ್ಟ್ ಇಟ್ ಸೆಲ್ಫ್ ಈಸ್ ಇಂಟ್ರೆಸ್ಟ್ ಆನ್ ಹಿಸ್ ಸಬ್ಜೆಕ್ಟ್ಸ್ ಆ್ಯಂಡ್ ವೈಸ್ ವರ್ಸ. ಸೊ ರಾಜ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಅವ್ರ ಇಂಟ್ರೆಸ್ಟು ಸಬ್ಜೆಕ್ಟ್ಸ್ ಅಂತ. ಓಕೆ, he should perform his duties as fountain of injustice and distribute justice fairly and impartially without favoring anybody. ಸೊ ಅವ್ರ ಡ್ಯೂಟೀಸ್ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಫೇರ್ ಆಗಿ ಮಾಡಬೇಕು ಮತ್ತು ಇಂಪಾರ್ಷಿಯಲ್ ಆಗಿ ಮಾಡಬೇಕು. ದ ಕಿಂಗ್ ಬಾರ್ನ್ ವಿತ್ ದೀಸ್ ಕ್ವಾಲಿಟೀಸ್ ಆರ್ ರೇರ್. ಸೊ ಒಂದು ರಾಜ ಈ ಕ್ವಾಲಿಟೀಸ್ ಜೊತೆ ಹುಟ್ಟೋದು ತುಂಬ ರೇರ್. ದೇರ್ಫೋರ್ ಟ್ರೈನಿಂಗ್ ಇಸ್ ವೆರಿ ಎಸೆನ್ಷಿಯಲ್ ಟು ಹಿಮ್. ಅಲ್ಲಿಗೆ ರಾಜನಿಗೆ ಟ್ರೈನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೌಟಿಲ್ಯ gives first known complete scheme of education of the princes from primary to advanced stage. ಸೊ ಅಲ್ಲಿಗೆ ಅವ್ರಿಗೆ ಕಂಪ್ಲೀಟ್ ಸ್ಕೀಮ್ ಆಫ್ ಎಜುಕೇಷನ್ ಏನು ಕೊಡ್ತಾರೆ, ಪ್ರೈಮರಿಯಿಂದ ಅಡ್ವಾನ್ಸ್ ಸ್ಟೇಜ್ ತನಕ ಕೊಡ್ತಾರೆ. ದ ಕರಿಕ್ಯುಲಮ್ ಆಫ್ ಸ್ಟಡೀಸ್ ಇಸ್ ಟು ಇನ್ಕ್ಲೂಡ್ ದ 4 ಟ್ರೆಡಿಷನಲ್ ಸೈನ್ಸಸ್ ಆ್ಯಂಡ್ ಮಿಲಿಟ್ರಿ ಸೈನ್ಸ್. ಅಲ್ಲಿಗೆ ಏನು ಇನ್ಕ್ಲೂಡ್ ಮಾಡ್ತಾರೆ, 4 ಟ್ರೆಡಿಷನಲ್ ಸೈನ್ಸಸ್ ಮತ್ತು ಮಿಲಿಟ್ರಿ ಸೈನ್ಸ್. ಆಲ್ ಅಫಿಷಿಯನ್ಸ್ ವೇರ್ ಡೈರೆಕ್ಟ್ಲಿ ಸಬಾರ್ಡಿನೇಟ್ ಆ್ಯಂಡ್ ಆನ್ಸರಬಲ್ ಓನ್ಲಿ ಟು ದ ಕಿಂಗ್.
ಸೊ ಎಲ್ಲ ಅಫಿಷಿಯಲ್ಸು ದೇ ಆರ್ ಡೈರೆಕ್ಟ್ಲಿ ಸಬಾರ್ಡಿನೇಟ್ ಮತ್ತು ಆನ್ಸರಬಲ್, ಕಿಂಗಿಗೆ ಮಾತ್ರ ಆನ್ಸರಬಲ್ ಆಗ್ತಾರೆ. ಮಿನಿಸ್ಟರ್ಸ್ ಮತ್ಯಾಸ್. ಸೊ ಮಿನಿಸ್ಟರ್ಸ್ ಯಾರಿದ್ದಾರೆ? ಮಿನಿಸ್ಟರ್ಸ್ ಹ್ಯಾವ್ ಸೆಕೆಂಡ್ ಪ್ಲೇಸ್ ಆಫ್ಟರ್ ದ ಕಿಂಗ್ ಇನ್ ಸಪ್ತಂಗ ಥಿಯರಿ. ಸೊ ಕಿಂಗ್ ಆದಮೇಲೆ ಸೆಕೆಂಡ್ ಪ್ಲೇಸ್ ಯಾರಿಗಿದೆ ಅಂದರೆ ಮಿನಿಸ್ಟರ್ಸ್ಗಿದೆ. ದ ಕಿಂಗ್, ನೋ ಮ್ಯಾಟರ್ ಹೌ ಮಚ್ he is accomplished, he is physically incapable of assuming all the duties of government by himself. ಸೊ ಕಿಂಗ್ ಏನೇ ಆಗಲಿ ಅವರು ಫಿಸಿಕಲಿ ಇನ್ಕೇಪಬಲ್ ಆಗಿರ್ತಾರೆ ಎಲ್ಲ ಡ್ಯೂಟೀಸ್ ಅಸ್ಯೂಮ್ ಮಾಡೋದಕ್ಕೆ. ಹಿ ಹ್ಯಾಸ್ ಟು ಸೀಕ್ ದ ಅಸಿಸ್ಟೆನ್ಸ್ ಆ್ಯಂಡ್ ಕೌನ್ಸಿಲ್ ಫ್ರಮ್ ಅದರ್ಸ್. ಸೊ ಅವರು ಬೇರೆಯವರಿಂದ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆನ್ಸ್ ತೊಗೋತಾರೆ ಮತ್ತು ಕೌನ್ಸಿಲ್ ತೊಗೋತಾರೆ. ದ ಸಿಂಗಲ್ ವೀಲ್ ಕ್ಯಾನ್ ನೆವರ್ ಮೂವ್. ವೀಲು ಚೆನ್ನಾಗಿ ತಾನೇ ಓಡೋಕ್ಕೆ ಸಾಧ್ಯ ಇಲ್ಲ. ಹೆನ್ಸ್ ಹಿ ಶಲ್ ಎಂಪ್ಲಾಯ್ ಮಿನಿಸ್ಟರ್ಸ್ ಆ್ಯಂಡ್ ದೇರ್ ಒಪಿನಿಯನ್. ಸೊ ಕಿಂಗ್ ಯಾರು ಎಂಪ್ಲಾಯ್ ಮಾಡ್ಕೋತಾರೆ? ಮಿನಿಸ್ಟರ್ಸ್ ಮತ್ತು ಅವ್ರ ಒಪಿನಿಯನ್ಸ್ನ ಎಂಪ್ಲಾಯ್ ಮಾಡ್ಕೋತಾರೆ. ಅಂದರೆ ಒಪಿನಿಯನ್ಸ್ ಮ್ಯಾಟ್ರ್ ಆಗುತ್ತೆ ಅಂತ ಅರ್ಥ ಇಲ್ಲಿಗೆ. ದ ಅದರ್ ಎಲಿಮೆಂಟ್ಸ್ ವಿಲ್ ಫೇಲ್ ಇನ್ ಆಬ್ಸೆನ್ಸ್ ಆಫ್ ಮಿನಿಸ್ಟೇರಿಯಲ್ ಕೋಆಪ್ರೇಷನ್. ಮಿನಿಸ್ಟರ್ಸ್ ಆರ್ ಲೈಕ್ ದ ಐಸ್ ಆಫ್ ದ ಕಿಂಗ್. ಸೊ ಮಿನಿಸ್ಟರ್ಸ್ ಏನು ಅಂದರೆ ರಾಜನಿಗೆ ಕಣ್ಣಿದ್ದಂಗೆ. ಹೂ ಸಕ್ಸಸ್ ಆರ್ ಫೇಲರ್ ಲಾರ್ಜ್ಲಿ ಡಿಪೆಂಡ್ಸ್ ಅಪಾನ್ ದ ಮಿನಿಸ್ಟರ್. All kinds of administrative measures are preceded by deliberations in well-formed council. ಸೊ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ತಗೋತಾರೆ ಇನ್ ಎ ವೆಲ್ ಫಾರ್ಮ್ಡ್ ಕೌನ್ಸಿಲಲ್ಲಿ. ಕೌಟಿಲ್ಯ ಸೀಮ್ಸ್ ಟು ಪ್ರಿಫರ್ ಅ ಕೌನ್ಸಿಲ್ ಆಫ್ 3-4 ಮಿನಿಸ್ಟರ್ಸ್. ಸೊ ಕೌಟಿಲ್ಯ ಪ್ರಕಾರ ಏನಂತ ಇದ್ರು ಅಂದರೆ 3-4 ಮಿನಿಸ್ಟರ್ಸ್ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ರು. ದ ಕಿಂಗ್ ಶುಡ್ ಕನ್ಸಲ್ಟ್ ದ ಮಿನಿಸ್ಟರ್ಸ್. ಸೊ ಕಿಂಗ್ ಏನು ಮಾಡಬೇಕು? ಮಿನಿಸ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ಇನ್ ಅಡಿಷನ್ ಟು ದಿಸ್ ದೇರ್ ವಾಸ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ದ ಸೈಜ್ ವಿಚ್ ಡಿಪೆಂಡ್ಸ್ ಅಪಾನ್ ದ ರಿಕ್ವೈರ್ಮೆಂಟ್. ಇದಲ್ದಿರ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇತ್ತು. ಅದ್ರ ಸೈಜ್ ಹೇಗಿತ್ತು ಅಂದರೆ ಡಿಪೆಂಡ್ಸ್, ಅದರ ಆ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಅರ್ಜೆಂಟ್ ಮ್ಯಾಟ್ರ್ ಆಫ್ ಇಂಪಾರ್ಟೆನ್ಸ್, ದ ಮಿನಿಸ್ಟರ್ಸ್ ಆ್ಯಂಡ್ ದ ಮಂತ್ರಿ ಪರಿಷತ್ ಆರ್ ಟು ಬಿ ಸಮನ್ ಫಾರ್ ಕನ್ಸಲ್ಟೇಷನ್. ಸೊ ದ ಕಿಂಗ್ ಹ್ಯಾಸ್ ಟು ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಮೆಜಾರಿಟಿ ಸಜೆಸ್ಟ್. ಸೊ ಮೆಜಾರಿಟಿ ಏನು ಸಜೆಸ್ಟ್ ಮಾಡ್ತಾರೋ ಅದ್ರ ಪ್ರಕಾರ ಕಿಂಗ್ ನಡ್ಕೋಬೇಕು. ದ ಮಿನಿಸ್ಟರ್ಸ್ ಹ್ಯಾವ್ ಮೇನ್ಲಿ ಅಡ್ವೈಸರಿ ಒಪಿನಿಯನ್ಸ್ ಆ್ಯಂಡ್ ದ ಕಿಂಗ್ ಕ್ಯಾನ್ ರಿಜೆಕ್ಟ್ ದ ಅಡ್ವೈಸ್ ಆಫ್ ಮೆಜಾರಿಟಿ ಇಫ್ ನೆಸೆಸರಿ. ಸೊ ಈ ಮಿನಿಸ್ಟರ್ಸ್ ಏನಿರ್ತಾರೆ ಅವರು ಅಡ್ವೈಸರಿ ಒಪಿನಿಯನ್ಸ್ ಕೊಡ್ತಾರೆ ಮತ್ತು ಕಿಂಗಿಗೆ ಅದನ್ನು ರಿಜೆಕ್ಟ್ ಮಾಡೋ ರೈಟ್ಸ್ ಇರುತ್ತೆ. ದೇರ್ ಫೋರ್ ಮಂತ್ರಿ ಪರಿಷತ್ ಇಸ್ ನೀದರ್ ಕ್ಯಾಬಿನೆಟ್ ನಾಟ್ ಅ ಸಾವರಿನ್ ಬಾಡಿ. ಸೊ ಮಂತ್ರಿ ಪರಿಷತ್ ಸಾವರಿನ್ ಬಾಡಿ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಕ್ಯಾಬಿನೆಟ್ ಅಂತಲೂ ಹೇಳೋಕ್ಕಾಗಲ್ಲ. ಮಿನಿಸ್ಟರ್ಸ್ ವೆ ಸೆಲೆಕ್ಟೆಡ್ ಬೈ ದ ಕಿಂಗ್ ಅನ್ಲಿ. ಸೊ ಮಿನಿಸ್ಟರ್ಸ್ನ ಸೆಲೆಕ್ಟ್ ಮಾಡೋದು ಕಿಂಗು. ದೇರ್ ಫೋರ್ ಎ ಪರ್ಸನ್ ಅಪಾಯಿಂಟೆಡ್ ಆಸ್ ಮಿನಿಸ್ಟರ್ ಮಚ್ ಹ್ಯಾವ್ ದ ಫಾಲೋಯಿಂಗ್ ಕ್ವಾಲಿಫಿಕೇಷನ್. ಸೊ ಅ ಪರ್ಸನ್ ಅಂದರೆ ಮಿನಿಸ್ಟ್ರಾಗಿ ಅಪಾಯಿಂಟ್ ಮಾಡಿರೋಂಥವ್ರು ಈ ಫಾಲೋಯಿಂಗ್ ಕ್ವಾಲಿಫಿಕೇಷನ್ ಇರಬೇಕು. ಲಾ, ವೆಲ್ತ್, ಲವ್, ಫಿಯರ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಲೈಫ್ ವಿಚ್ ಮಸ್ಟ್ ಬಿ ಪ್ಯೂರ್. ಸೊ ಲಾ, ವೆಲ್ತ್, ಲವ್, ಫಿಯರ್, ಸೊ ಇದೆಲ್ಲ ಫ್ಯಾಕ್ಟರ್ಸ್ ಆಫ್ ಲೈಫ್. ವೆಲ್ ಟ್ರೈನ್ಡ್ ಆ್ಯಂಡ್ ಇಂಟೆಲಿಜೆನ್ಸ್, ಮೆಮೊರಿ ಆ್ಯಂಡ್ ಸ್ಪಿರಿಟ್ ಟು ಆ್ಯಕ್ಟ್. ಅಂದರೆ ಒಬ್ಬ ಮಂತ್ರಿ ಆಗಿರೋನು ಹಿ ಹ್ಯಾಸ್ ಟು ಹ್ಯಾವ್ ಅ ವೆಲ್ ಟ್ರೈನ್ಡ್ ಮೆಮೊರಿ. ಫ್ರೀ ಫ್ರಮ್ ಗ್ರೀಡ್, ಕ್ವಿಕ್ನೆಸ್, ಫಿಕಲ್ ಮೈಂಡೆಡ್ ಆ್ಯಂಡ್ ಹೇಟ್ನೆಸ್. ಅಂದರೆ ಅವರು ಗ್ರೀಡಿಂದ ಫ್ರೀ ಆಗಿರಬೇಕು, ಫಿಕಲ್ ಮೈಂಡೆಡ್ ಮತ್ತು ಹೇಟ್ರೆಡಿಂದ ಫ್ರೀ ಆಗಿರಬೇಕು. ಮೇಂಟೆನೆನ್ಸ್ ಆಫ್ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಹಿ ಮಸ್ಟ್ ಫೀಲ್ ದ್ಯಾಟ್ ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಸೊ he must feel that it is his responsibility. ಅಂದರೆ ಅವರು ಸ್ಟೇಟ್ನ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡೋದು ಅವ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ಅವರು ರಿಯಲೈಸ್ ಮಾಡ್ಕೋಬೇಕು. The next topic is the population or territory, that is Janapada. Jana means population and Pada means territory. Both the population and territory have occupied an important place in Arthashastra. So ಅರ್ಥಶಾಸ್ತ್ರ ಪ್ರಕಾರ ಜನ ಮತ್ತು ಪದ ಅಂದರೆ ಜನ ಅಂದರೆ ಜನಗಳು ಮತ್ತು ಟೆರಿಟರಿ ಅಂದರೆ ಅವರಿರುವಂಥ ಜಾಗ, ಇದೆರಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದ ಕಿಂಗ್ ಟು ರನ್ ಅಡ್ಮಿನಿಸ್ಟ್ರೇಷನ್ ವಿತೌಟ್ ದ ಸಪೋರ್ಟ್ ಆಫ್ ಹಿಸ್ ಪೀಪಲ್. ಒಂದು ರಾಜ ಅವರ ಜನರ ಸಪೋರ್ಟ್ ಇಲ್ಲದೆ ಅಡ್ಮಿನಿಸ್ಟ್ರೇಷನ್ ನಡೆಸೋಕ್ಕೆ ಸಾಧ್ಯ ಇಲ್ಲ. As regards to population, Kautilya said that it should be
Kautilya said that it should be prosperous enough to pay taxes. ಸೊ ಪಾಪ್ಯುಲೇಷನ್ ಬಗ್ಗೆ ಏನಂದ್ರು ಅಂದರೆ ಜನ ಪ್ರಾಸ್ಪರಸ್ ಆಗಿರಬೇಕು. ಯಾವ ರೀತಿ ಪ್ರಾಸ್ಪರಸ್ ಆಗಿರಬೇಕು ಅಂದರೆ ಟ್ಯಾಕ್ಸ್ ಕಟ್ಟೋ ಲೆವೆಲ್ಗೆ ಇರಬೇಕು. ದ ಪೀಪಲ್ ಆಫ್ ದ ಸ್ಟೇಟ್ ಮಸ್ಟ್ ಬಿ ಕರೇಜಿಯಸ್, ಕೇಪಬಲ್ ಆ್ಯಂಡ್ ಸ್ಟ್ರಾಟಜಿಕ್. ಸೊ ಜನ ಪೀಪಲ್ ಆಫ್ ದ ಸ್ಟೇಟ್ ಹೇಗಿರಬೇಕು ಅಂದರೆ ಅವ್ರು ಕರೇಜಿಯಸ್ ಆಗಿರಬೇಕು, ಕೇಪಬಲ್ ಆಗಿರಬೇಕು ಮತ್ತು ಸ್ಟ್ರಾಟಜಿಕ್ ಆಗಿರಬೇಕು. ದ ಸ್ಟೇಟ್ ಶುಡ್ ಹ್ಯಾವ್ ಅ ಲಾರ್ಜ್ ಆರ್ಮಿ. ಸ್ಟೇಟ್ಗೆ ಲಾರ್ಜ್ ಆರ್ಮಿ ಇರಬೇಕು. ಎಂಟೈರ್ ಸ್ಟೇಟ್ in which there should be availability of intellectual servants, patriotic and good quality people. ಸೊ ಇಲ್ಲಿ ಜನಗಳು ಟ್ಯಾಕ್ಸ್ ಕಟ್ಟೋ ಲೆವೆಲ್ಗೆ ಪ್ರಾಸ್ಪರಸ್ ಆಗಿರಬೇಕು, ಕರೇಜಿಯಸ್ ಆಗಿರಬೇಕು, ಕೇಪಬಲ್ ಆಗಿರಬೇಕು, ಸ್ಟ್ರಾಟಜಿಕ್ ಆಗಿರಬೇಕು ಮತ್ತು ಸ್ಟೇಟಲ್ಲಿ ಒಂದು ಲಾರ್ಜ್ ಆರ್ಮಿ ಇರಬೇಕು. ಓಕೆ. As regards the territory, Kautilya said that the people must have settled life on a definite territory. ಸೊ ಕೌಟಿಲ್ಯ ಏನಂದರು ಅಂದರೆ ಅದು ಸೆಟಲ್ ಲೈಫ್ ಇರಬೇಕು. ಒಂದು ಸೆಟಲ್ ಲೈಫ್ ಇರಬೇಕು. ಎಲ್ಲಿರಬೇಕು ಅಂದರೆ ಒಂದು ಡೆಫಿನೆಟ್ ಟೆರಿಟರಿಯಲ್ಲಿರಬೇಕು. ಇಫ್ ದ ಟೆರಿಟರಿ ಈಸ್ ಲಾರ್ಜ್ ಇನಫ್, ದ ಬಿಗ್ ಆರ್ಮಿ ಕ್ಯಾನ್ ಬಿ ಪ್ರಾಪರ್ಲಿ ಮೇಂಟೈನ್ ಆ್ಯಂಡ್ ಇಟ್ ಹೆಲ್ಪ್ಸ್ ದ ಸ್ಟೇಟ್ ಎಕನಾಮಿಕಲಿ. ಸೊ ಟೆರಿಟರಿ ಲಾರ್ಜ್ ಆಗಿರಬೇಕು ಮತ್ತು ಬಿಗ್ ಆರ್ಮಿ ಇರಬೇಕು ಆ್ಯಂಡ್ ಇಟ್ ಹ್ಯಾಸ್ ಬಿ ಪ್ರಾಪರ್ಲಿ ಮೇಂಟೈನ್. ಇಟ್ ಹೆಲ್ಪ್ಸ್ ದ ಸ್ಟೇಟ್ ಎಕನಾಮಿಕಲಿ. ಸೊ ಟೆರಿಟರಿ ದೊಡ್ಡದಿದ್ದಾಗ, ಬಿಗ್ ಆರ್ಮಿ ಇದ್ದಾಗ, ಸೊ ಎಕನಾಮಿಕಲಿ ಸ್ಟೇಟ್ಗೆ ಅದು ಹೆಲ್ಪ್ ಆಗುತ್ತೆ. ದೇರ್ ಮಸ್ಟ್ ಬಿ ಅವೈಲಬಿಲಿಟಿ ಆಫ್ ರಿಚ್ ನ್ಯಾಚುರಲ್ ರಿಸೋರ್ಸಸ್ ಇನ್ ದ ಟೆರಿಟರಿ. ಆ ಟೆರಿಟರಿಲಿ ನ್ಯಾಚುರಲ್ ರಿಸೋರ್ಸ್ ಜಾಸ್ತಿ ಇರಬೇಕು. ಲಾರ್ಜ್ ಪೋರ್ಷನ್ ಆಫ್ ಲ್ಯಾಂಡ್ ಶುಡ್ ಬಿ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸಸ್ ಆ್ಯಂಡ್ ಫುಡ್ ಗ್ರೇನ್ಸ್ ಮಸ್ಟ್ ಬಿ ಸಫಿಷಿಯೆಂಟ್ಲಿ ಅವೈಲೇಬಲ್ ಫಾರ್ ದ ಪೀಪಲ್ ಆಫ್ ದ ಸ್ಟೇಟ್ ಆ್ಯಸ್ ವೆಲ್ ಆಸ್ ಫಾರ್ ದ ಪೀಪಲ್ ಹೂ ಕಮ್ ಫ್ರಮ್ ಔಟ್ಸೈಡ್. ಅಂದರೆ ಸ್ಟೇಟಲ್ಲಿರೋರಿಗೆ ಮತ್ತು ಹೊರಗಡೆಯಿಂದ ಬರೋರಿಗೆ ಎಲ್ಲರಿಗೂ ಅದು ಅವೈಲೇಬಲ್ ಇರಬೇಕು. ಕೌಟಿಲ್ಯ said that the state must have an expanded territory to meet the dangerous situation. ಸೊ ಏನಾರ ಡೇಂಜರಸ್ ಸಿಚುವೇಶನ್ ಇದ್ದಾಗ ಅದನ್ನು ಫೇಸ್ ಮಾಡೋ ರೀತಿಗೆ ಎಕ್ಸ್ಪ್ಯಾಂಡೆಡ್ ಟೆರಿಟರಿ ಇರಬೇಕು. ಸೊ ಪಾಪ್ಯುಲೇಷನ್ ಆ್ಯಂಡ್ ಟೆರಿಟರಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಪ್ಯಾರಾದಲ್ಲಿ ಓದಿದ್ವಿ. ಅಂದರೆ ಜನ ಇರಬೇಕು, ಅವರು ಒಳ್ಳೆ ರೀತಿಲಿ ಇರಬೇಕು, ಟ್ಯಾಕ್ಸ್ ಕಟ್ಟೋ ರೀತಿಲಿ ಇರಬೇಕು, ನಾಲೆಜಬಲ್ ಆಗಿರಬೇಕು, ಕರೇಜಿಯಸ್ ಆಗಿರಬೇಕು, ಕೇಪಬಲ್ ಆಗಿರಬೇಕು ಮತ್ತು ಲಾರ್ಜ್ ಆರ್ಮಿ ಇರಬೇಕು. ಮತ್ತು ಟೆರಿಟರಿ ಹೇಗಿರಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್ ಇರಬೇಕು. ಆಮೇಲೆ ಲಾರ್ಜ್ ಪೋರ್ಷನ್ಸ್ ಆಫ್ ಲ್ಯಾಂಡ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡಬೇಕು. ಫುಡ್ ಗ್ರೇನ್ಸ್ ಅವೈಲೇಬಲ್ ಆಗಿರಬೇಕು ಸಫಿಷಿಯೆಂಟ್ ಆಗಿ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ದ ಫೋರ್ಟ್ ಆರ್ ದ ದುರ್ಗ. ಕೌಟಿಲ್ಯ ಹ್ಯಾಸ್ ಗಿವನ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಟು ದ ಫೋರ್ಟ್ ಆ್ಯಂಡ್ ಇಟ್ ಈಸ್ ಅ ಸಿಂಬಲ್ ಆಫ್ ಡಿಫೆನ್ಸಿವ್ ಆ್ಯಂಡ್ ಒಫೆನ್ಸಿವ್ ಕೆಪಾಸಿಟಿ ಆಫ್ ದ ಸ್ಟೇಟ್. ಸೊ ಫೋರ್ಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಕೌಟಿಲ್ಯ. Security of the state largely depends upon the strong and sturdy fort. ಸೊ ಸ್ಟೇಟ್ನ ಸೆಕ್ಯೂರಿಟಿ ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ ಫೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಶುಡ್ ಬಿ ಟೋಟಲಿ ಫೋರ್ಟಿಫೈಡ್ ಆ್ಯಂಡ್ ಮಸ್ಟ್ ಕಂಟೈನ್ ಆಲ್ ದ ಫೆಸಿಲಿಟೀಸ್ ಫಾರ್ ದ ಆರ್ಮಿ. ಸೊ ಒಂದು ಸ್ಟೇಟ್ನ ಟೋಟಲಿ ಫೋರ್ಟಿಫೈ ಮಾಡಿರಬೇಕು ಮತ್ತು ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇರಬೇಕು. ಇಫ್ ದ ಫೋರ್ಟ್ ಇಸ್ ಬಿಲ್ಟ್ ಆನ್ ಅ ಹಿಲಿ ನ್ಯಾಚುರಲ್ ಪ್ಲೇಸ್, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಎನಿಮಿ ಟ್ರೂಪ್ಸ್ ಟು ಮೇಕ್ ಆ್ಯನ್ ಎಂಟ್ರಿ. ಸೊ ಫೋರ್ಟ್ನ ಒಂದು ಹಿಲಿ ನ್ಯಾಚುರಲ್ ಪ್ಲೇಸಲ್ಲಿ ಕಟ್ಟಿರಬೇಕು, ಯಾಕೆಂದರೆ ಎನಿಮಿ ಟ್ರೂಪ್ಸ್ ಈಸಿಯಾಗಿ ಎಂಟ್ರ್ ಆಗದೆ ಇರೋಂಗೆ. ಇಫ್ ದ ಫೋರ್ಟ್ ಇಸ್ ಸ್ಟ್ರಾಂಗ್ಲಿ ಬಿಲ್ಟ್ ದೆನ್ ಇಟ್ ಮೀನ್ಸ್ ಹಾಫ್ ದ ವಾರ್ ಇಸ್ ಕಾಂಕರ್ಡ್. ಒಂದು ಫೋರ್ಟ್ನ ಸ್ಟ್ರಾಂಗ್ಲಿ ಬಿಲ್ಡ್ ಮಾಡಿದರೆ ಅಲ್ಲಿಗೆ ಹಾಫ್ ದ ವಾರ್ ಇಸ್ ಕಾಂಕರ್ಡ್ ಅಂತ ಅರ್ಥ. For the security of the state, the fort should be built on a hill. So, state securityಗೋಸ್ಕರ fort ಎಲ್ಲಿ ಕಟ್ಟಬೇಕು ಅಂದರೆ it should be built on a hill. For the Kautilya mentioned 4 types of forts. They are Avdik Durga, which is surrounded by water, Parvat Durga, which is center of the hill, Dhawan Durga, which is built on the desert, and Vana Durga, which is located in the forest. So, Avdik ಅಂದರೆ surrounded by water, Parvat Durga, hill, ಧವನ್ ದುರ್ಗ, ಡೆಸರ್ಟ್, ವನದುರ್ಗ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ದ ಫೋರ್ಟ್ ಪ್ರೊಟೆಕ್ಟ್ಸ್ ನಾಟ್ ಓನ್ಲಿ ದ ಪೀಪಲ್ ಬಟ್ ಆಲ್ಸೋ ದ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಆಫ್ ದ ಕಿಂಗ್ಡಮ್. ಸೊ ಫೋರ್ಟ್ ಏನು ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ನಾಟ್ ಓನ್ಲಿ ದ ಪೀಪಲ್. ಇದು ಜನರು ಮಾತ್ರ ಪ್ರೊಟೆಕ್ಟ್ ಮಾಡಲ್ಲ, ಆದರೆ ಸೀಕ್ರೆಟ್ ಡಾಕ್ಯುಮೆಂಟ್ಸ್ನು ಪ್ರೊಟೆಕ್ಟ್ ಮಾಡುತ್ತೆ ಕಿಂಗ್ಡಮ್ದು. ಓಕೆ. ದ ಸ್ಟೇಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ಪಾಸಿಬಲ್ ಓನ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಥ್ರೆಟ್. ಸೊ ಸ್ಟೇಟ್ದು ಎಕನಾಮಿಕ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಅಂತಂದರೆ ಎಕ್ಸ್ಟರ್ನಲ್ ಥ್ರೆಟ್ ಇಲ್ಲದೆ ಇದ್ದಾಗ ಅದು ಆಗುತ್ತೆ. ಸೊ ಫೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಟ್ರೆಷರಿ. Wealth is essentially for important effective administration of the state. If the treasury is filled with sufficient fund, then only army and other elements of the state will work properly.
ಸೊ ಕೋಶ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ದುಡ್ಡಿದ್ದಾಗಲೇ ದೆನ್ ಆರ್ಮಿ ಮತ್ತು ಅದರ್ ಎಲಿಮೆಂಟ್ಸ್ ವರ್ಕ್ ಆಗೋ ಸಾಧ್ಯ. ದೇರ್ ಕ್ಯಾನ್ ಬಿ ನೋ ಸ್ಟೇಟ್ ವಿತೌಟ್ ಟ್ರೆಷರಿ ಇಲ್ಲದೆ ಯಾವ ಸ್ಟೇಟು ಇರಲ್ಲ. ದ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಆಫ್ ಸ್ಟೇಟ್ ಆರ್ ಟ್ಯಾಕ್ಸಸ್, ಫೈನ್ಸ್ ಆ್ಯಂಡ್ ಅದರ್ ಸೋರ್ಸಸ್. Okay. According to Kautilya, the main purpose of treasury is to bring equilibrium in income and expenditure. ಸೊ ಟ್ರೆಷರಿ ಏನಕ್ಕೆ ಅಂತಂದರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರಲ್ಲಿ ಈಕ್ವಿಲಿಬ್ರಿಯಮ್ ತರೋದಕ್ಕೆ ಟ್ರೆಷರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಮ್ಯಾನೇಜಿಂಗ್ ದ ಗುಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್, ದ ಕಿಂಗ್ ಹ್ಯಾಸ್ ಟು ಕಲೆಕ್ಟ್ ಟ್ಯಾಕ್ಸಸ್ ಥ್ರೂ his officials. When the state is in financial crisis, the taxes can be collected forcibly. ಸೊ ಅಫಿಷಿಯಲ್ಸ್ನ ಇಟ್ಕೊಂಡು ಕಿಂಗು ಸ್ಟೇಟಿಗಾದಂಥ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ಬೋದು. ಮತ್ತು ಏನಾರ ಕ್ರೈಸಿಸ್ ಸಿಚುವೇಶನ್ ಆದಾಗ ಇಟ್ ಕ್ಯಾನ್ ಬಿ ಕಲೆಕ್ಟೆಡ್ ಫೋರ್ಸಿವ್ಲಿ. ದ ಕಿಂಗ್ ಶುಡ್ ಕಲೆಕ್ಟ್ ಪ್ರಾಪರ್ಲಿ ಆ್ಯಂಡ್ ಸಿಸ್ಟಮ್ಯಾಟಿಕಲಿ, ಬಟ್ ವೆನ್ ದ ಪೀಪಲ್ ಆರ್ ಇನ್ ಡಿಸ್ಟ್ರೆಸ್, ದ ಕಿಂಗ್ ಮಸ್ಟ್ humane in collecting the taxes. ಸೊ ಈ ಟ್ಯಾಕ್ಸಸ್ ಏನಿದೆ ಅದನ್ನು ಕಿಂಗ್ ಫೋರ್ಸಿಬ್ಲಿ ಕೂಡ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಪ್ಲಸ್ ಅದೇ ಟೈಮಲ್ಲಿ ವೆನ್ ದರ್ ಇಸ್ ಡಿಸ್ಟ್ರೆಸ್, ಕಿಂಗ್ ಅದನ್ನು ಫೋರ್ಸಿಬಲಾಗಿ ಕಲೆಕ್ಟ್ ಮಾಡಬಾರ್ದು. ಹಿ ಹ್ಯಾಸ್ ಟು ಬಿ ಹ್ಯೂಮೇನ್ ಅಂತ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಕೌಟಿಲ್ಯ, ದೋಸ್ ಹೂ ಇವೇಟ್ ಫ್ರಮ್ ಪೇಮೆಂಟ್ ಆಫ್ ಟ್ಯಾಕ್ಸ್, ಸಚ್ ಪೀಪಲ್ ಮಸ್ಟ್ ಬಿ ಸಿವಿಯರ್ಲಿ ಪನಿಷ್ಡ್. ದ ಟ್ರೆಷರಿ ವಿಲ್ ಬಿ ವೆಲ್ತಿ ವೆನ್ there is sufficient rainfall, food grains, commerce and industry must be proper. Kautilya has advised the king that wealthy treasure is a must for protecting the state internally and externally. ಸೊ ಟ್ರೆಷರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇಫ್ ದ ಸ್ಟೇಟ್ ಹ್ಯಾಸ್ ಫರ್ಟೈಲ್ ಲ್ಯಾಂಡ್ ಆ್ಯಂಡ್ ಸಾಯಿಲ್ ಫಾರ್ ಅಗ್ರಿಕಲ್ಚರ್, ಮೈನ್ಸ್, gold and forest will make the treasury wealthy. Kautilya has given importance to the agriculture through collected water and not through rainwater. Next comes the army. Army is the most essential element of the state. There must be well-disciplined soldiers who must be loyal. So ತುಂಬ ಇಂಪಾರ್ಟೆಂಟ್ ಎಲಿಮೆಂಟ್ ಯಾವುದು ಅಂತಂದರೆ ಆರ್ಮಿ. It has to have a well-disciplined soldiers, fearlessly and experience. Always king has to make the army well prepared. So ಆರ್ಮಿನ ವೆಲ್ ಪ್ರಿಪೇರ್ಡ್ ಆಗಿ ಮಾಡಬೇಕು. The state will be safe only when it is equipped with army. ಸೊ ಸ್ಟೇಟ್ ಯಾವಾಗ ಸೇಫ್ ಆಗುತ್ತೆ ಅಂತಂದರೆ ಆರ್ಮಿ ಇದ್ದಾಗ. ಓನ್ಲಿ ಕ್ಷತ್ರಿಯಾಸ್ ವೇರ್ ಕ್ವಾಲಿಫೈಡ್ ಫಾರ್ ರಿಕ್ರೂಟ್ಮೆಂಟ್. ಸೊ ರಿಕ್ರೂಟ್ಮೆಂಟ್ಗೆ ಯಾರು ಕ್ವಾಲಿಫೈ ಆಗಿದ್ದು ಅಂದರೆ ಬರೀ ಕ್ಷತ್ರಿಯಾಸ್ ಅಷ್ಟೇ. ದ ಸೋಲ್ಜರ್ಸ್ ವೇರ್ ಅಲೌಡ್ ಟು ಯೂಸ್ ಬೋ ಆ್ಯಂಡ್ ಆರೋಸ್, ಸ್ವಾರ್ಡ್, ಸ್ಪಿಯರ್ಸ್, ಶೀಲ್ಡ್ಸ್, ಆರ್ಮರ್ಸ್, equipments. The infantry, cavalry, the elephant force and the war chariots were common units at the time of war. The king, who has strength, courage and brevity, can keep the army under his control. If an army is not in king's control during the wartime and internal disturbances, the king may happen to be defeated. The large number of detectives, secret agents, double agents, news agents, spies, counter spies were posted all over the kingdom. ಸೊ ವಾಟ್ ವಿ ರೀಡ್ ಹಿಯರ್ ಇಸ್ ಕ್ಷತ್ರಿಯಾಸ್ ಮಾತ್ರ ಕ್ವಾಲಿಫೈ ಆಗಿದ್ರು ರಿಕ್ರೂಟ್ ಆಗೋಕ್ಕೆ. ಮತ್ತು ದ ಆಫೀಸರ್ಸ್ ಆ್ಯಂಡ್ ದ ಸೋಲ್ಜರ್ಸ್ ಮಸ್ಟ್ ಬಿ ಒಬೀಡಿಯಂಟ್. ಅಂದರೆ ಸೋಲ್ಜರ್ಸು ಕಿಂಗ್ಗೆ ಮತ್ತು ಸ್ಟೇಟ್ಗೆ ಒಬೀಡಿಯಂಟ್ ಆಗಿರಬೇಕು. ಆಮೇಲೆ ದೇ ವೇರ್ ಯೂಸಿಂಗ್ ಬೋಸ್ ಆ್ಯಂಡ್ ಆ್ಯರೋಸ್, ಸ್ವೋರ್ಡ್ಸ್ ಆ್ಯಂಡ್ ಸ್ಪಿಯರ್ಸ್, ಶೀಲ್ಡ್ಸ್ ಆ್ಯಂಡ್ ಆರ್ಮರ್ಸ್ ಆಸ್ ವಾರ್ ಎಕ್ವಿಪ್ಮೆಂಟ್ಸ್. ಇದನ್ನೆಲ್ಲ ವಾರ್ ಎಕ್ವಿಪ್ಮೆಂಟ್ಸಾಗಿ ಯೂಸ್ ಮಾಡ್ತಾಯಿದ್ರು. ಮತ್ತು ಕ್ಯಾವಲ್ರಿ, ಇನ್ಫೆಂಟ್ರಿ, ಎಲಿಫೆಂಟ್ ಫೋರ್ಸ್ ಇವೆಲ್ಲ ಇತ್ತು. The king, who has strength, courage and brevity, can keep army in his control. Okay. So apart from this, there were a large number of detectives, secret agents, double agents, news agents. ಇವರೆಲ್ಲ ಇದ್ರು. They were posted all over the kingdom. Okay. They have been classified into 9 types. The most efficient and the honest males, females were recruited in the department. So ಯಾರು ತುಂಬ ಹಾನೆಸ್ಟ್ ಆಗಿರುತ್ತೆ ಅವ್ರನ್ನ ಮಾತ್ರ ರಿಕ್ರೂಟ್ ಮಾಡಿರ್ತಾರೆ ಈ ಡಿಪಾರ್ಟ್ಮೆಂಟಲ್ಲಿ. ಫಾರ್ ನೋಯಿಂಗ್ ದ ಸೀಕ್ರೆಟ್ಸ್ ಆಫ್ ದ ಸ್ಟೇಟ್, ದೇ ಹ್ಯಾಡ್ ಟು ಪರ್ಫಾರ್ಮ್ ದೇರ್ ಡ್ಯೂಟೀಸ್ ವೆರಿ ಕೇರ್ಫುಲಿ, ಸ್ಕಿಲ್ಫುಲಿ ಆ್ಯಂಡ್ ಸೀಕ್ರೆಟ್ಲಿ. ಸೊ ಈ ಸ್ಟೇಟ್ಸ್ ಬಗ್ಗೆ ಸೀಕ್ರೆಟ್ ಗೊತ್ತಾಗಬೇಕು ಅಂದರೆ ದೇ ಹ್ಯಾಡ್ ಟು ಪರ್ಫಾರ್ಮ್ ದೇರ್ ಡ್ಯೂಟೀಸ್ ಕೇರ್ಫುಲಿ, ಸ್ಕಿಲ್ಫುಲಿ ಆ್ಯಂಡ್ ಸೀಕ್ರೆಟ್ಲಿ ಟು ಸೆಕ್ಯೂರ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ and to conquer the other states. Kautilya has justified the use of beautiful women for securing the interest of the state. To conquer andre, he also said ಬ್ಯೂಟಿಫುಲ್ ವುಮೆನ್ನ ಯೂಸ್ ಮಾಡಿಕೊಂಡು
ಯು ಕ್ಯಾನ್ ಸೆಕ್ಯೂರ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಅಂತಲೂ ಮೆನ್ಷನ್ ಮಾಡಿದರು ಕೌಟಿಲ್ಯ. ಫ್ರೆಂಡ್, ಇಫ್ ದ ಸ್ಟೇಟ್ ಈಸ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಪವರ್ಫುಲ್, ಇಟ್ ಹ್ಯಾಸ್ ಟು ಮೇಂಟೈನ್ ಹಾರ್ಮೋನಿಯಸ್ ರಿಲೇಷನ್ಶಿಪ್ ವಿತ್ ಅದರ್ ಸ್ಟೇಟ್. ಅಂದರೆ ಒಂದು ಸ್ಟೇಟ್ ಇಂಡಿಪೆಂಡೆಂಟ್ ಇರಬೇಕು ಅಂದರೆ ಇಟ್ ಹ್ಯಾಸ್ ಟು ಮೇಂಟೈನ್ ಅ ಹಾರ್ಮೋನಿಯಸ್ ರಿಲೇಷನ್ಶಿಪ್ ವಿತ್ ಅದರ್ ಸ್ಟೇಟ್ಸ್. ದ ಕಿಂಗ್ ಮಸ್ಟ್ ಹ್ಯಾವ್ ದ ಫ್ರೆಂಡ್ಸ್ ಹೂ ಕ್ಯಾನ್ ಹೆಲ್ಪ್ ಹಿಮ್ ಅಟ್ ದ ಟೈಮ್ ಆಫ್ ಡಿಸ್ಟ್ರೆಸ್. ಸೊ ರಾಜನಿಗೆ ಫ್ರೆಂಡ್ಸ್ ಇರಬೇಕು. ಅಂದರೆ ಎಂಥ ಫ್ರೆಂಡ್ಸ್ ಇರಬೇಕು ಅಂದರೆ ದೇ ಹ್ಯಾವ್ ಟು ಹೆಲ್ಪ್ ಹಿಮ್ ಅಟ್ ದ ಟೈಮ್ ಆಫ್ ಡಿಸ್ಟ್ರೆಸ್. ಹಿ ಹ್ಯಾಸ್ ಟು ಡೆವಲಪ್ ಫ್ರೆಂಡ್ಶಿಪ್ ವಿತ್ ಅದರ್ ಕಿಂಗ್ಸ್. ಅವನು ಬೇರೆ ಕಿಂಗ್ಸ್ ಜೊತೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು. ಇಫ್ ದ ನೇಬರ್ ಕಿಂಗ್ ಇಸ್ ಮಿತ್ರ, ದೆನ್ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ ಆ್ಯಂಡ್ ಫಿಯರ್ ಆನ್ ದ ಪಾರ್ಟ್ ಆಫ್ ದ ಪೀಪಲ್. ಸೊ ಪಕ್ಕದ ರಾಜ್ಯದವನು ಫ್ರೆಂಡ್ ಆಗಿದ್ದರೆ ಯಾವುದೇ ರೀತಿ ಥ್ರೆಟ್ ಇರಲ್ಲ. In such conditions, the king can freely look into the administration of the state. Kautilya was one of the opinions that the friends must be independent from the kings. Kautilya has introduced two types of kings, first being traditional kings in the past, and the second is the king who himself earned the friendship. ಸೊ ಒಂದು ಪಾಸ್ಟ್ನಿಂದ ಬಂದಂಥ ಕಿಂಗು, ಇನ್ನೊಂದು ಕಿಂಗ್ ಅವನೇ ಎಫರ್ಟ್ ಹಾಕಿ ಅವನೇ ಸಂಪಾದಿಸಿದಂಥ ಕಿಂಗ್. ಎರಡು ರೀತಿಯಾದರೆ ಫ್ರೆಂಡ್ಶಿಪ್ನ ಮೆನ್ಷನ್ ಮಾಡಿದರು. ಕೌಟಿಲ್ಯ ಹೆಲ್ಡ್ ದಟ್ ಇಟ್ ಈಸ್ ಬೆಟರ್ ಟು ಹ್ಯಾವ್ ಫ್ರೆಂಡ್ ವಿತ್ ಪವರ್ಫುಲ್ ಆ್ಯಂಡ್ ಬಿಲೀವಬಲ್ ಸ್ಟೇಟ್ಸ್. ಅಂದರೆ ಕೌಟಿಲ್ಯ ಏನು ಹೇಳ್ತಾರೆ ಅಂದರೆ ಒಳ್ಳೆ ಕಿಂಗ್ಸ್ ಇರೋದು ಮತ್ತು ಪವರ್ಫುಲ್ ಆಗಿರೋದು ಮತ್ತು ಬಿಲೀವೇಬಲ್ ಆಗಿರಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಸಪ್ತಾಂಗ ಥಿಯರಿ.